and the Siddha should be punished and it should be taken him to jail. ಅರವಿಂದ್ ಕೇಜ್ರಿವಾಲ್ ಅವರು ಓಪನ್ ಸ್ಟೇಜಲ್ಲಿ ಒಂದು ಸ್ಪೀಚ್ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಕುಡಿದುಕೊಂಡು ಬರ್ತಿದ್ದಾರೆ ಅಂತ ಹೇಳಿ. तो हम लोग बैठे थे, कोई कह रहा था जिसने संविधान लिखा होगा उसने भी दारू पी के ही संविधान लिखा होगा. They are pro-Pakistanis, they are supporting Muslim community. ಅದು ದೊಡ್ಡ ತಪ್ಪು, ಮಹಾ ತಪ್ಪು ಅದು ಹೇಳಿರೋದು. And they are not respecting, Congress is not respecting Ambedkar and its constitution. ನಿಮ್ಮ ಹೆಸರು? ಮೊಹಮ್ಮದ್ ಇಬ್ರಾಹಿಂ ಅಂತ. ಗ್ಯಾರಂಟಿ ಯೋಜನೆ ಎಲ್ಲ ನಿಮಗೆ ಸಿಗ್ತಿದೆಯಾ ಸರ್? ಇಲ್ಲ, ನಮಗೆ ಸಿಗ್ತಾ ಇಲ್ಲ ಸರ್. ಮನೆಯಲ್ಲೂ ಹೆಂಗಸ್ರ ಮಕ್ಳು ಏನಂತಾರೆ ಹೇಳಿ, ನೀವು ಹೋಗಿ ಕೂತ್ಕೊಂಡು ಬರ್ತೀರಾ ಅಂತ ಕೇಳ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಆರ್ ನಾರಾಯಣ ರಾವ್ ಅಂತ. ಸರ್, ಈಗ ರಾಜ್ಯ ರಾಜಕೀಯದ ಬಗ್ಗೆ ಹೇಳಿದ್ರೆ ರಾಜ್ಯ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅನ್ನು ತನಗೆ ಬೇಕಾದಾಗೆ ಯೂಸ್ ಮಾಡ್ತಿದೆಯಾ ಸರ್? ಹೌದು, ಆ್ಯಕ್ಚುಲಿ ಆಗಿ ಪರ್ಸನಲ್ ಆಗಿ ಅವರ ಪೊಲಿಟಿಕಲ್ ಗೇನ್ಗೋಸ್ಕರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸರ್, ಈಗ ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ್ರು. ಹಾಂ, ತಪ್ಪದು, ಶುದ್ಧ ತಪ್ಪದು. ವಿತೌಟ್ ಎನಿ ಈಸ್ ಐ ಸಿಟಿಂಗ್ ಆ್ಯಕ್ಚುಲಿ MLC, ಹಿ ಹ್ಯಾಸ್ ಟೇಕನ್ ವಿತೌಟ್ ಎನಿ ನೋಟಿಸ್. ಅವರದ್ದು ಇದು ಅರೆಸ್ಟ್ ಈಸ್ ಟೋಟ್ಲಿ ಇರ್ರೆಗ್ಯುಲರ್. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ, ಅದೇ ರೀತಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಅನ್ನು ಸೇವ್ ಮಾಡಬೇಕು ಅಂತೇಳಿ ಅಧಿವೇಶನದಲ್ಲೂ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ನಿಲ್ತಾರೆ. ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಓಪನ್ ಸ್ಟೇಜಲ್ಲಿ ಒಂದು ಸ್ಪೀಚ್ ಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಕುಡಿದುಕೊಂಡು ಬರ್ತಿದ್ದಾರೆ ಅಂತೇಳಿ. ತಪ್ಪು, ಶುದ್ಧ ತಪ್ಪು. ಕೇಜ್ರಿವಾಲ್ ಆಲ್ಸೋ ರಾಂಗ್. ರಾಹುಲ್ ಗಾಂಧಿ ಆಲ್ಸೋ ಈಸ್ another idiot. He is also wrong. There is no constitution as per the present BJP government. They are doing a wonderful job. Modi is doing an excellent job. Say he is not anywhere. He actually crossed the constitution. He is upholding the constitution. That is the BJP and Modi government. ಸರ್, ಈಗ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಕುಡಿದುಕೊಂಡು ಬರ್ತಿದ್ದಾರೆ ಅಂತೇಳಿ. ಇದೇ ಮಾತನ್ನು ಎಲ್ಲಿಯಾದರೂ BJP ಅಂದರೆ NDA ಪಕ್ಷದಿಂದ ಯಾರಾದರೂ ಹೇಳ್ತಿದ್ರೆ? ಇಲ್ಲ, ಶುದ್ಧ ತಪ್ಪು. ಇಲ್ಲ, ಯಾರೂ ಹೇಳಲ್ಲ. ಅಲ್ಲ, ಹೇಳ್ತಿದ್ರೆ ಹೇಗಿರ್ತಿದ್ದು ಪರಿಸ್ಥಿತಿ? ಅದು ತಪ್ಪದು, ಶುದ್ಧ ತಪ್ಪು. ಆ ಥರ ಯೋಚನೆ ಬರಬಾರ್ದು. See, actually, Ambedkar is also a great guy. He did a good job, and they are not respecting. Congress is not respecting Ambedkar and its constitution. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷ, ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಅಭಿವೃದ್ಧಿ ಕೆಲಸ ಎಲ್ಲ ಯಾವ ಥರ ಇದೆ ಸರ್? ಏನೂ ಇಲ್ಲ, ಝೀರೋ. ದೇ ಆರ್ ಆ್ಯಕ್ಚುಲಿ 5 freebies ಕೊಟ್ಟಿದ್ದಾರೆ. ಅದನ್ನು ಉದ್ಧಾರ ಮಾಡೋಕ್ಕೋಸ್ಕರ ಟು ಕೀಪ್ ಇನ್ ದಿ ಪವರ್ ದೀಸ್ ಕಾಂಗ್ರೆಸ್ ಅಂಡ್ Siddaramaiah government and DK Shivakumar government, they are just managing. They are not doing anything help to the good people. Actually, there is no development in Karnataka state. Absolutely no development. I will tell you, there is a very dirtiest Congress government. C.T. Ravi is good. He is really a helpful guy, and being an MLC, and he happens to be the BJP spokesperson. They are wrongly taken him. It is really a wrong, and it is a totally mistake. There should be a pakka case. They should take a enquiry commission, and who is the culprit should be punished severely. ಸರ್, ಅಧಿವೇಶನದಲ್ಲಿ ಅಂದರೆ ಸದನದಲ್ಲಿ ದೇಶ ವಿರೋಧಿ ಘೋಷಣೆಯನ್ನು ಕೂಗ್ತಾರೆ, ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಾರೆ, ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಆಗೋದಿಲ್ಲ. ಏನು ಮಾಡಿಲ್ಲ, ಶುದ್ಧ ತಪ್ಪದು. They are pro-Pakistanis. They are supporting Muslim community. See, that is not correct. See, I am not against any community. Every community is good, and they should support the constitution and help common man and the development of the state. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ರಾಜ್ಯ ಸರ್ಕಾರಕ್ಕೆ? Rajya Sarkara, big zero. I will tell you, Congress is not at all good. I think this type of Congress should go. BJP should actually work on this. Home Ministry is doing nothing. They should serve a notice onto the state government. Mooda government, Mooda ಹಗರಣನ uplift ಮಾಡಬೇಕು. And the Siddha should be punished and should be taken him to jail. ಮೋದಿ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ? Modi is excellent. I will tell you, a common man, all the communities, Christian, Muslim, Hindus, and all the community, he is taking together. Modi is doing a able job throughout India. You should support BJP. Jai Bharat. ವಿವೇಕ್. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಹೌದು. ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಹೌದು. ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳೋದಾದ್ರೆ ಸರ್? ಅಭಿವೃದ್ಧಿ ಕೆಲಸ ಅಂದರೆ ನೀವು ರೋಡ್ ನೋಡ್ಬೋದು ಹೆಂಗಿದೆ. ಎಲ್ಲ ಗುಂಡಿಗಳು ಜಾಸ್ತಿ ಆಗಿಬಿಟ್ಟಿದೆ. ಸುಮ್ಮನೆ ಎಲೆಕ್ಷನ್ಗಿಂತ ಮುಂಚೆ ಏನೋ ಮಾಡಿದ್ರು ತೋರ್ಸೋಕ್ಕೆ, ಅದಾದಮೇಲೆ ಏನಿಲ್ಲ. ಸರ್, ಈಗ ಕಾನ್ಸ್ಟಿಟ್ಯೂಷನನ್ನು ಅಂದರೆ ರಾಜ್ಯ ಸರ್ಕಾರ ತನಗೆ ಬೇಕಾದಾಗಿ ಯೂಸ್ ಮಾಡ್ತಿದ್ಯಾ? ಅಂದರೆ ಇತ್ತೀಚೆಗೆ ಸಿ ಟಿ ರವಿ ಅವರನ್ನು ಅರೆಸ್ಟ್ ಮಾಡಿರ್ಬೋದು,
ಇದನ್ನೆಲ್ಲ ನೋಡಬೇಕಾದ್ರೆ? ಅದು ಮಿಸ್ಯೂಸ್ಗಳು ಆಗ್ತಾನೆ ಇರುತ್ತೆ ಪೊಲಿಟಿಕ್ಸಲ್ಲಿ. ಅದು ಯಾವ ಪಾರ್ಟಿ ಆದರೂ ಬರಲಿ, ಅದು ಟಾರ್ಗೆಟಿಂಗ್ ಇದ್ದೇ ಇರುತ್ತೆ. ಅದು ಏನು ಇದು ಹೇಳೋಕ್ಕೆ ಅಧಿವೇಶನದಲ್ಲೇ ನಿಂತು, ಅಂದರೆ ಸದನದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆ ಕೂಗಿದ್ರು. ನಾಸಿರ್ ಸಾಬ್ ಜಿಂದಾಬಾದ್ ಹೇಳಿದ್ದು ಅಂತೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದು ಅಂತೇಳಿ. ಆದರೆ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಆಗೋದಿಲ್ಲ. ಆದರೆ ಸಿ ಟಿ ರವಿ ಅವ್ರ ಮೇಲೆ ರಾತ್ರೋರಾತ್ರಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಕರೆಕ್ಟು. ಯಾಕಂದರೆ ಇವ್ರುಗಳಿದಾರಲ್ವ ಪವರಲ್ಲಿ, ಯಾರು ಪವರಲ್ಲಿ ಇರ್ತಾರೆ ಅವ್ರದ್ದೇ ರಾಜ್ಯ, ಇನ್ನೇನು ಮಾಡೋಕ್ಕಾಗತ್ತೆ. ಬಟ್ ಏನಂದ್ರೂ ಆ್ಯಂಟಿ ನ್ಯಾಷನಲ್ ಅಂತೂ ಇದು ಇಟ್ ಈಸ್ ನಾಟ್ ಟಾಲರಬಲ್ ಅಟ್ ಆಲ್. ಡೆಲ್ಲಿಯಲ್ಲಿ ಎಲೆಕ್ಷನ್ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನನ್ನು ಬರಿಬೇಕಾದ್ರೆ ಕುಡಿದುಕೊಂಡು ಬರೆದಿದ್ದಾರೆ ಅಂತೇಳಿ. ಅದು ದೊಡ್ಡ ತಪ್ಪು, ಮಹಾ ತಪ್ಪು ಅದು ಹೇಳಿರೋದು. ಈಗ ಇದೇ ಸ್ಟೇಟ್ಮೆಂಟನ್ನು NDA ಟೀಮಿಂದ ಯಾರಾದರೂ ಕೊಡ್ತಿದ್ರೆ? ಅದಂತೂ ಅದೇ ಮೀಡಿಯಾ ಫಸ್ಟ್ ಹಿಡ್ಕೊಳ್ಳೋರು ಅವ್ರಿಗೆ. ಅದಾದಮೇಲೆ ಏನು ಆ್ಯಕ್ಷನ್ನು ಇದು ಅದಾಗ್ತಾಯಿತ್ತು. ಬಟ್ ಹೇಳಿರೋದಂತೂ ತಪ್ಪು. ಯಾರು ಹೇಳಿದ್ರು ಅವ್ರದ್ದೇ ಟೀಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಸ್, ಅಲಯನ್ಸ್ ಇದೆ. ನಾನು ಹೇಳ್ದಂಗೆ ಮುಂಚೆನೇ ಇಟ್ ಈಸ್ ಇಂಟಾಲರಬಲ್. ಎನಿಥಿಂಗ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ or the makers of the constitution is not right, and there has to be action taken against them. ಈಗ ಕೊನೆಯದಾಗಿ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳಕ್ಕೆ, ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಅಬೌಟ್ ಇಟ್. ಸ್ಟಾರ್ಟಿಂಗ್ ಬಂದರು, ಎಲ್ಲ ಜನರಿಗೆ ಹೊಪ್ಸ್ಕೊಟ್ರು, ಜನರು ಚೇಂಜ್ ಬೇಕಂತ ಇದು ಮಾಡಿದ್ರು. ಈಗ ಗೊತ್ತೇ ಆಗ್ತಾ ಇದೆ ಏನು ನಡೀತಾ ಇದೆ ಅಂತ. ಸಂಪೂರ್ಣ ಚೇಂಜ್ ಆಯಿತು ಅಂತ ಹೇಳ್ತೀರಿ? ಒಂಥರ ಸರ್ಕಾಸ್ಟಿಕ್ ಆಗಿ ಸಂಪೂರ್ಣ ಚೇಂಜು. ಹೌದು. ಹಾಗಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ನರೇಂದ್ರ ಮೋದಿ ಈಸ್ ಅ ಗುಡ್ ಸ್ಟೇಟ್ಸ್ಮನ್, ಸ್ಪೆಷಲಿ ಇಂಟರ್ನ್ಯಾಷನಲ್ ಎಕ್ಸ್ಪೋಜರು. ಈಗ ನಾರ್ತ್ ಕೊರಿಯಾದ ಎಂಬಸಿದು ಎಲ್ಲ ಇದಾಯ್ತಲ್ವ, ಐ ಥಿಂಕ್ ದಟ್ ಈಸ್ ಅ ಗುಡ್ ಮೂವ್. ಯಾಕಂದರೆ ನಾವು ಯಾವಾಗಲೂ ವಿ ಹ್ಯಾವ್ ಬೀನ್ ಟ್ರೈಂಗ್ ಟು ಪ್ಲೀಸ್ ದ ವೆಸ್ಟರ್ನ್ ಕಂಟ್ರೀಸ್ ಆ್ಯಂಡ್ ನಾಟ್ ದ ಲೆಫ್ಟ್ ಕಂಟ್ರೀಸ್ ಆಲ್ಸೋ. ಸೊ ಆ ಬ್ಯಾಲೆನ್ಸ್ ಇರಲೇಬೇಕು. ಆ್ಯಂಡ್ ಮುಂಚೆಯಿಂದನೂ ಇಂಡಿಯಾ ಹ್ಯಾಸ್ ಬೀನ್ ಸ್ಲೈಟ್ಲಿ ಬ್ಯಾಲೆನ್ಸ್ಡ್ ಟುವರ್ಡ್ಸ್ ದಿಸ್ ಒನ್, ಬೋತ್ ವೆಸ್ಟರ್ನ್ ಆಸ್ ವೆಲ್ ಆಸ್ the left this one governments. So I think it's a good move. We had lost touch with it for a long time. ಸರ್ ನಮಸ್ತೆ, ನಿಮ್ಮ ಹೆಸರು? ಮೊಹಮ್ಮದ್ ಇಬ್ರಾಹಿಂ ಅಂತ. ಮನೆ ಇಡೋದಕ್ಕೆ 2,000 ರೂಪಾಯಿ ಕೊಡ್ತೇವೆ. ಡಿಗ್ರಿ ಆದವರಿಗೆ, ಡಿಪ್ಲೊಮಾದವರಿಗೆ 3,000, 1,500. ಎಷ್ಟು ಜನಕ್ಕೆ ಬಂದಿದೆ ಕೇಳಿ ಸರ್ ಫಸ್ಟ್. ಅದು ಎಷ್ಟು ಜನಕ್ಕೆ ಬಂದಿದೆ ಅವ್ರಿಗೆ ಅದನ್ನು ಕೇಳಬೇಕಲ್ವಾ? ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ, ಆಮೇಲೆ ಏನು ಕೊಟ್ಟಿಲ್ವಲ್ಲ ಸರ್. ಈಗ ಗ್ಯಾರಂಟಿ ಯೋಜನೆ ಎಲ್ಲ ನಿಮಗೆ ಸಿಗ್ತಿದೆಯಾ ಸರ್? ಇಲ್ಲ, ನಮಗೆ ಸಿಗ್ತಾ ಇಲ್ಲ ಸರ್. ಕರೆಂಟದು ಸ್ಟಾರ್ಟಿಂಗಲ್ಲಿ ಕೊಟ್ಟರು, ಈಗ ಅದೇನೋ ನಾವು ಯೂನಿಟ್ ರೇಟ್ ಜಾಸ್ತಿ ಆಗಿದೆ ಅಂಥೇಳಿ ಅದನ್ನು ಕಟ್ ಮಾಡಿದ್ದಾರೆ. ಮತ್ತು ಈಗ ಮೇನ್ ಏನಂದರೆ ನಮಗೆ ಬೈಕ್ ಟ್ಯಾಕ್ಸಿ ಅವರಿಂದನೇ ನಮ್ಗೆ ಅರ್ಧ ಜಾಸ್ತಿ ತೊಂದರೆ ಆಗ್ತಾಯಿದೆ. ಬಸ್ಸಲ್ಲಿ ವಯಸ್ಸಾಗಿರೋರು ಹತ್ತಕ್ಕಾಗಲ್ಲ, ಅಂಥವ್ರು ಆಟೋನದಲ್ಲಿ ಬುಕ್ ಮಾಡ್ಕೊಂಡು ಬರ್ತಾರೆ. ಬಟ್ ಈಗೇನಾಗ್ತಾಯಿದೆ, ಬೈಕ್ ಟ್ಯಾಕ್ಸಿ ನಿಲ್ಲಿಸೋದಕ್ಕೆ ಸರ್ಕಾರದವ್ರ ಕೈಲೂ ಆಗ್ತಾಯಿಲ್ಲ. ನಾವು ಯೂನಿಯನ್ನವರು ನಾವು ಎಲ್ಲ ಸ್ವಲ್ಪ ಏನು ಬೇಕೋ ಅದನ್ನು ಮಾಡ್ತಾಯಿದ್ದೀವಿ. ಸರ್ಕಾರದವ್ರು ಸ್ವಲ್ಪ ಗಮನ ತೋರಿಸಿ ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ರೆ ಆಟೋದವ್ರು ಜೀವನ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಾವು ದುಡಿದ್ರೆ ತೊಗೊಂಡೋಗಿ ಕೊಟ್ರೆ ಮನೆಯಲ್ಲಿ ಬೇಯೋದು. ಅಲ್ಲ ಸರ್, ಈಗ ದುಡಿಲಿಕ್ಕೆ ಏನು ಕಷ್ಟ ಇಲ್ಲ, ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತೇನೆ. ಏನು ಯೋಜನೆ ಅದೇ ಎಷ್ಟು ಜನಕ್ಕೆ ಸಿಗ್ತಾ ಇದೆ ಅದನ್ನು ನೋಡಬೇಕಲ್ಲ ಸರ್. ಯಾರೋ ಇರೋರಿಗೆ ಕೊಟ್ಟರೆ ಏನು ಪ್ರಯೋಜನ, ಇಲ್ದಿರೋರು ಕೊಡಿ. ನಿಮ್ಮ ಬಸ್ ಯಾರು ಫ್ರೀ ಕೇಳಿದ್ರು? ಕೊಡಿ. ಎಜುಕೇಷನ್ ಕೊಡಿ, ಹಾಸ್ಪಿಟ್ಲ್ ಕೊಡಿ. ಈಗ ನಾವೊಬ್ಬರು ಆಟೋ ಓಡಿಸ್ತೀವಿ, ಒಂದು ಮಗುನ ತೊಗೊಂಡೋಗಿ ಅಡ್ಮಿಷನ್ ಮಾಡ್ತೀವಿ ಅಂದರೆ 30,000 40,000 ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ. ಅದೇ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಲಕ್ಷಾನುಗಟ್ಟಲೆ ಸುರಿಬೇಕು. ಇರೋರು ಸುರಿತಾರೆ, ಇಲ್ದಿರೋರು ಎಲ್ಲಿ ಸುರಿತಾರೆ? ಈಗ ಈ ಬಸ್ ಎಲ್ಲ ಫ್ರೀ ಬಿಡೋ ಬದಲು ಸ್ಕೂಲ್ಗಳಲ್ಲಿ ಮಾಡಿದರೆ ಚೆನ್ನಾಗಿರೋದು ಸರ್. ಅದು ಮಾಡಿದರೆ ಚೆನ್ನಾಗಿರೋದು. ಹಾಸ್ಪಿಟ್ಲು ಎಷ್ಟೋ ಜನಕ್ಕೆ ಏನೇನೋ ಕಾಯಿಲೆಗಳಿರ್ತದೆ, ತೋರಿಸ್ಕೊಳ್ಳೋಕ್ಕೆ ಅವ್ರಿಗೆ ಪಾಪ ಆಗಲ್ಲ, ಅಂಥವ್ರಿಗೆ ಮಾಡಿಕೊಡಿ. ಈಗ BPL ಕಾರ್ಡ್ ಅಂತ ಹೇಳ್ತಾರೆ, ಕೈಯಲ್ಲಿ ಚಿನ್ನ ಹಾಕೊಂಡಿರ್ತಾರೆ, 4 ಮನೆಗಳು ಇಟ್ಕೊಂಡಿರ್ತಾರೆ, ಅವ್ರಿಗೆ BPL ಕಾರ್ಡ್ ಇರ್ತಾರೆ. ಬಡವ್ರಿಗೆ ಕೊಡಿ ಸರ್ BPL ಕಾರ್ಡ್. ಸುಮಾರು 11-12 ಲಕ್ಷದಷ್ಟು BPL ಕಾರ್ಡೇ ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ಇರೋರದೇ ಮಾಡಿದ್ದಾರೆ, ಇಲ್ಲದೇ ಇರೋರ್ದೇನಿಲ್ಲ. ಈ ಚೆನ್ನಾಗಿರೋರು ಅವ್ರು ಚೆನ್ನಾಗೇ ಇದ್ದಾರೆ. ಏನು ಇಲ್ದಾರೋ BPL ಕಾರ್ಡ್ ಇಟ್ಕೊಂಡಿರ್ತಾರಲ್ಲ ಅವ್ರದ್ದೇ ಫಸ್ಟ್ ಸಿಗೋದು. ಬಡವ್ರದೇ ಫಸ್ಟ್ ಲಿಸ್ಟಲ್ಲಿ ಅವ್ರದ್ದೇ ಸಿಗೋದು ಹೆಸರುಗಳು. ಅವ್ರು ತೆಗೆದು ಬಿಸಾಕ್ತಾರೆ. ಆಮೇಲೆ ನಾವೆಲ್ಲ ಇದು ಮಾಡಿದಾಗ ಮತ್ತೆ ಸೇರಿಸ್ತೀವಿ ಅಂತಾರೆ. ಇನ್ನು ಕೆಲವ್ರಿಗೆ ಎಷ್ಟೋ ಜನಗಳಿಗೆ ಇನ್ನೂ ಆ್ಯಡೇ ಆಗಿಲ್ಲ ಅಂತಾರೆ. ಡಿಲೀಟ್ ಆಗಿದೆ ಬಟ್ ಆ್ಯಡ್ ಆಗಿಲ್ಲ, ವೇಟ್ ಮಾಡಿ ಅಂತಾರೆ. ನೋಡಬೇಕು. ಈ ಸ್ಥಿತಿ ನೋಡುವಾಗ ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಏನಿಲ್ಲ ಸರ್, ಅವ್ರು ಯಾವ ಸರ್ಕಾರ ಬಂದರೂ ನಾವು ಬೆಳಗ್ಗೆ ಎದ್ದು ದುಡಿಯೋದಂತ ತಪ್ಪಲ್ಲ. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ. ಈಗ ಸೆಂಟ್ರಲ್ ಮೋದಿ ಕೂತಿದ್ದಾರೆ ಅಂದ್ಬಿಟ್ಟು ಅವ್ರು ಅಲ್ಲಿ ನೋಡ್ಕೊತಾರೆ ಹೊರತು ನಾವು ಹೋಗಿ ಅಲ್ಲಿ ಏನು ನಾವು ಮಾಡೋದೇನಿರಲ್ಲ. ಪ್ರತಿಯೊಂದಕ್ಕೂ ಇವರು ಎಲ್ಲದಕ್ಕೂ ರೇಟ್ಗಳು ಎಕ್ಕಿಸ್ಕೊಂಡು ಹೋದರೆ
ಇವಾಗಿನ ಇದರಲ್ಲಿ ನಾವು ಬೆಳಗಿನ ಸಂಜೆವರೆಗೆ 1,500 ದುಡಿಯೋದೇ ಕಷ್ಟ ಇದೆ. ಇದರಲ್ಲಿ EMI ಕಟ್ಕೊಂಡು ರೇಟ್ ಎಲ್ಲ ನೋಡಿದ್ರೆ ಹೇಗಿದೆ? ತರಕಾರಿ ರೇಟ್ ಅದು ಬೆಳೆ ಇದ್ದಂಗೆ ಅಲ್ವಾ ಸರ್, ಮಳೆ ಹೆಂಗೆ ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ರೇಟೆಲ್ಲ ನಾವೇನು ಹೇಳಿ ಮಾಡೋಕ್ಕಲ್ಲ. ಮೇನ್ ಏನಂದರೆ ಟ್ಯಾಕ್ಸ್ಗಳು ಕಡಿಮೆ ಮಾಡಬೇಕು. ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿದ್ರೆ ಎಲ್ಲ ಸರಿಯೋಗ್ತದೆ. ಹೌದು, ಟ್ಯಾಕ್ಸ್ಗಳು ಕಡಿಮೆ ಮಾಡಿ. ಏನಕ್ಕೆ ಟ್ಯಾಕ್ಸ್ಗಳು ಅಷ್ಟೊಂದು ಆಗ್ತಾ ಇದ್ದೀರಾ? ಬಡವ್ರ ಮೇಲೆ ಹಾಕ್ತೀರಾ? ಇರೋರ ಹತ್ರ ಕಿತ್ಕೊಳ್ಳಿ, ಇಲ್ದಿರೋರ ಹತ್ರ ಕಿತ್ಕೊತೀರಾ? ಏನೇ ಯೋಜನೆ ತರಬೇಕಾದ್ರೆ ಬಡವರನ್ನು ನೋಡಿ ನೋಡಬೇಕು, ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಸುಮ್ಮನೆ ಏನೋ ನಾನು ಕೂತಿದ್ದೀನಿ ಸೀಟಲ್ಲಿ ಅಂತ ಮಾಡಿಬಿಟ್ರೆ ಆಗಲ್ಲ ಅಲ್ವಾ? ಈಗೆಲ್ಲ ಈಗ ಹೇಳಿದ್ರೆ ಹೊಸ ಗಾಡಿಗಳು ಬಂದರೆ ಸ್ವಲ್ಪ CNG ಗಾಡಿಗಳು ಮೈಲೇಜ್ ಬರುತ್ತೆ ಅಂತೇಳಿ ಎಲ್ಲ ಇರೋರೆಲ್ಲ LPG ಗಾಡಿಗಳನ್ನ ಕೊಟ್ಟು ಏನೋ ದುಡಿಯೋಣ ಅಂತ ಮಾಡ್ತಾಯಿದ್ದಾರೆ. ಇದೇ ಇವಾಗ 88 ರೂಪಾಯಿ ಇದೆ ಗ್ಯಾಸು. ಆದರೆ ಟ್ಯಾಕ್ಸ್ ಏನಕ್ಕೆ ಅಷ್ಟೊಂದು ಇದು ಮಾಡ್ತಾಯಿದ್ದೀರಾ? ಗೌರ್ಮೆಂಟ್ಗೆ ಅರ್ಧ ಟ್ಯಾಕ್ಸ್ ಕಟ್ತೀವಲ್ಲ ನಾವು. ಅಟ್ಲೀಸ್ಟ್ ನೀವು ಬಸ್ಸನ್ನು ನಿಲ್ಲಿಸದೆ ಹೋದ್ರೂ ಪರವಾಗಿಲ್ಲ, ಬೈಕ್ ಟ್ಯಾಕ್ಸ್ ಏನಾದರೂ ನಿಲ್ಲಿಸಿ, ನಾವಾದರೂ ಒಂದು ಸ್ವಲ್ಪ ಉಸಿರಾಡ್ತೀವಿ. ನೀವೇನು ಮಾಡಿದೆ ನೀವು ಮಾಡ್ತೀವಿ ಅಂತ ಬರೀ ಆಶ್ವಾಸನೆ ಕೊಟ್ಟರೆ ಏನು ಅವ್ರಿಗೇನು ಡಿಫ್ರೆನ್ಸ್ ಇಲ್ಲ. BJP ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಏನು ಎಷ್ಟು ನೀವು ಅಷ್ಟು ಇದರಲ್ಲಿರೋರು ನೀವು ಬೈಕ್ ಟ್ಯಾಕ್ಸಿ ನಿಲ್ಲಿಸಿ, ಇಲ್ಲ ಒಂದು ಕೆಲಸ ಮಾಡಿ ಗಾಡಿ ತಗೊಂಬಿಡಿ, ಬೈಕ್ ಕೊಟ್ಬಿಡಿ, ನಾವು ಓಡಿಸ್ಕೊತೀವಿ ಅಲ್ವಾ? 3.5 ಲಕ್ಷ ಬಂಡವಾಳ ಹಾಕೋದು, 1.5 ಲಕ್ಷಕ್ಕೆ ಅಯಾಬೂಜಾನೇ ತಗೊಂಬಂದು ನಿಲ್ಸ್ಕೊಂಡ್ಬಿಡ್ತೀವಿ ಮನೆ ಮುಂದೆ. ಮನೆಗೂ ಆಗುತ್ತೆ, ಪ್ಯಾಸೆಂಜರ್ ಹೊಡಿಬೋದು, ದುಡಿಬೋದು. ಅವ್ನು 1,500 ದುಡಿತಾನೆ, ನಾವು 1,000 ರೂಪಾಯಿ ದುಡಿಯೋಕ್ಕಾಗಲ್ಲ ಅಂದರೆ ಮನೇಲಿರೋ ಹೆಂಗಸ್ರ ಮಕ್ಳು ಏನಂತಾರೆ ಹೇಳಿ? ನೀವು ಹೋಗಿ ಕೂತ್ಕೊಂಡು ಬರ್ತೀರಾ ಅಂತ ಕೇಳ್ತಾರೆ. ರೋಡಲ್ಲಿ ಕಾಯೋ ಬದಲು ಮನೆಯಲ್ಲಿ ಇಲ್ಲ ಅಲ್ಲೆಲ್ಲಾದ್ರೆ ಕಲ್ಲೆತ್ತಕ್ಕೆ ಹೋದರೆ ಸರಿ ಹೋಗುತ್ತೆ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.